ಸಂಪೂರ್ಣ ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಬೆಂಗಳೂರು ಚಲೋ. ಒಳ ಮೀಸಲಾತಿ ನೀಡುವಲ್ಲಿ ಕಾಂಗ್ರೆಸ್ ಸರ್ಕಾರದ ನಿರ್ಲಕ್ಷ್ಯ ಖಂಡನೀಯ. ಗಂಗಣ್ಣ ಸಿದ್ದಾಪುರ. ಗಂಗಾವತಿ. ಸಂಪೂರ್ಣ ಒಳ ಮೀಸಲಾತಿ ಜಾರಿ ಮಾಡದೆ ಕಾಂಗ್ರೆಸ್ ಸರ್ಕಾರ ಹುದ್ದೆಗಳ ಭರ್ತಿಗೆ ಮುಂದಾದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಕೊಪ್ಪಳ ಜಿಲ್ಲಾಧ್ಯಕ್ಷ ಗಂಗಣ್ಣ ಸಿದ್ದಾಪುರ ಅವರು ಖಂಡನೆ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಕೆಲ ರಾಜಕಾರಣಿಗಳ ಒತ್ತಡಕ್ಕೆ ಮಣಿದು ಅರೆಬರೆ ಒಳ ಮೀಸಲಾತಿ ಜಾರಿ ಮಾಡಲು ಮುಂದಾಗಿದ್ದು ಖಂಡನೀಯವಾಗಿದೆ. ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ಒಳ ಮೀಸಲಾತಿ ಜಾರಿ ಮಾಡಬೇಕು, ನಂತರದಲ್ಲಿ ಹುದ್ದೆಗಳಿಗೆ ನೇಮಕಾತಿ ಆಹ್ವಾನ ಮಾಡಬೇಕೆಂದರು. ಮಾರ್ಚ್ 27ರಂದು ಎಂಆರ್ಪಿಎಸ್ನ ಸಂಸ್ಥಾಪಕ ಅಧ್ಯಕ್ಷರಾದ ಪದ್ಮಶ್ರೀ ಮಂದಕೃಷ್ಣ ಮಾದಿಗ ಅವರ ಆದೇಶದಂತೆ ಹಾಗೂ ಎಂಆರ್ಪಿಎಸ್ನ ರಾಜ್ಯಾಧ್ಯಕ್ಷರಾದ ಬಿ ನರಸಪ್ಪ ದಂಡೋರ ಅವರ ನೇತೃತ್ವದಲ್ಲಿ ನಡೆಯುವ ಮಾದಿಗರ ಧರ್ಮಯುದ್ಧ ಪ್ರತಿಭಟನೆಗೆ ಎಲ್ಲ ಕೊಪ್ಪಳ ಜಿಲ್ಲೆಯ ಮಾದಿಗ ಸಮುದಾಯವು ಮತ್ತು ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟಕ್ಕೆ ಲಕ್ಷಾಂತರ ಜನರು ಭಾಗಿಯಾಗಬೇಕು. ಗಂಗಣ್ಣ ಸಿದ್ದಾಪುರ ಕೊಪ್ಪಳ ಜಿಲ್ಲಾಧ್ಯಕ್ಷರು ಇವರು ಮನವಿ ಮಾಡಿಕೊಂಡರು. ಬಳಿಕ ಎಂಆರ್ಪಿಎಸ್ ಗಂಗಾವತಿ ತಾಲೂಕು ಅಧ್ಯಕ್ಷ ಮಹದೇವ್ ಬಡಿಗೇರ್ ಮಾತನಾಡಿ, ಒಳ ಮೀಸಲಾತಿ ಜಾರಿಗಾಗಿ ಸುಮಾರು 35 ವರ್ಷಗಳಿಂದ ಹೋರಾಟ ಮಾಡಿಕೊಂಡು ಬರುತ್ತಿದ್ದು, ರಾಜ್ಯದ ರಾಜಕಾರಣಿಗಳಲ್ಲಿ ಇಚ್ಛಾಶಕ್ತಿ ಕೊರತೆಯಿಂದ ಇನ್ನೂ ತಾರ್ಕಿಕ ಅಂತ್ಯ ಕಂಡಿಲ್ಲ. ಎಲ್ಲರೂ ಒಳ ಮೀಸಲಾತಿ ಪಡೆಯಲು ಹೋರಾಟ ಮಾಡಬೇಕಿದೆ ಎಂದರು. ಈ ವೇಳೆ ಕೊಪ್ಪಳ ಜಿಲ್ಲಾ ಉಪಾಧ್ಯಕ್ಷ ಮೂರ್ತಿ ಸಂಗಾಪುರ್, ಕಾರಟಗಿ ತಾಲೂಕು ಅಧ್ಯಕ್ಷ ಶಿವಣ್ಣ ಇಳಿನೂರು, ಗಂಗಾವತಿ ತಾಲೂಕು ಕಾರ್ಯಾಧ್ಯಕ್ಷ ಯಮನೂರ್ ದೊಡ್ಡಮನಿ, ಗಂಗಾವತಿ ತಾಲೂಕು ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ಮಲ್ಲಾಪುರ್, ಕಾರಟಗಿ ತಾಲೂಕು ಉಪಾಧ್ಯಕ್ಷ ತಿಪ್ಪೇಶ್ ಎಂ ಸೇರಿದಂತೆ ಇನ್ನಿತ ಮುಖಂಡರು ಉಪಸ್ಥಿತರಿದ್ದರು. ಜೈ ಮಾದಿಗ, ಜೈ ಜೈ ಮಾದಿಗ. ಮಾದಿಗ ದಂಡೋರದ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಕೊಪ್ಪಳ ಜಿಲ್ಲಾ ಶಾಖೆ ವತಿಯಿಂದ ಇವತ್ತು ಮಾದಿಗರ ಮಾಯುದ್ಧ ಇವತ್ತು ನಾಳೆ 27ನೇ ತಾರೀಕಿಗೆ ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಭಾಳ ಧರ್ಮದ ಯುದ್ಧ ಕಾರ್ಯಕ್ರಮಕ್ಕೆ ಎಲ್ಲ ನನ್ನ ಮಾದಿಗ ಸಮುದಾಯದ ಗುರು ಹಿರಿಯರಿಗೆ ಮತ್ತು ಯುವಕರಿಗೆ ಎಲ್ಲ ಸಂಘಟನೆರು ಅಂದರೆ ಪ್ರತಿಯೊಬ್ಬ ಮಾದಿಗ ಎಲ್ಲ ಸಂಘಟನೆ ಹೋರಾಟಗಾರರಂದ್ರೆ ಮಾದಿಗರ ಎದ್ದೇ ಇರ್ತೀರಿ. ಅವರೆಲ್ಲರೂ ಸಂಪೂರ್ಣ ಇವತ್ತು ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡಬೇಕಂದ್ರೆ ಪ್ರತಿಯೊಬ್ಬ ಮಾದಿಗ ಒಟ್ಟೆ ಸಂಪೂರ್ಣ ಅಲ್ಲಿ ಹೋಗಿ ನಾವು ಒಂದು ಧರ್ಮದ ಯುದ್ಧಕ್ಕೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಒಂದು ಎಚ್ಚರಿಕೆ ಕೊಡ್ತಾ ಮೂಲಕ ಮತ್ತು ನನ್ನ ಮಾದಿಗ ದಂಡೋರ ಸನ್ಮಾನ್ಯ ಮಂದಕೃಷ್ಣ ಮಾದಿಗ ಅಣ್ಣವರು ಇವತ್ತು ಭಾಳ ತ್ಯಾಗ ಮಾಡಿದಾರ. ಇವತ್ತು ಈ ಸರ್ಕಾರನ ಇವತ್ತು ನಾಳೆ ಉಪಚುನಾವಣೆಯಲ್ಲಿ ಎಲ್ಲಿ ಬಾಗಲಕೋಟೆ ಮತ್ತು ದಾವಣಗೆರೆ ಈ ಚುನಾವಣೆಯಲ್ಲಿ ಈ ಮಾದಿಗರ ಶಕ್ತಿ ನಾವು ತೋರಿಸ್ತೀವಿ ಅಂತೇಳಿ ಮತ್ತು ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಮತ್ತು ನಮಗೆ ಸಂಪೂರ್ಣ ಮಾದಿಗರ ಧರ್ಮದ ಒಂದು ನ್ಯಾಯಬದ್ಧವಾಗಿ ನ್ಯಾಯ ಕೇಳ್ತಂತ ಮಾದಿಗ ದಂಡೋರ ಸಂಘಟನೆ ನಿರಂತರವಾಗಿ 30 ವರ್ಷ ಹೋರಾಟಗಳನ್ನು ಮಾಡೈತಿ. ಮಾದಿಗ ದಂಡೋರ ಇವತ್ತು ಬರೀಂಗ ನೆಪಗಳು ಹೇಳ್ಕೊಂತ ಹೋಗೈತಿ. ಈ ಸರ್ಕಾರ ಇದೆ ಹಿಂಗೆ ಸರ್ಕಾರ ಬರೀ ನೆಪಗಳು ಹೇಳ್ಕೊಂತಂದ್ರೆ ಇವತ್ತು ಚುನಾವಣೆಯಲ್ಲಿ ನಾಳೆ ಬರುವಂಥ ಉಪಚುನಾವಣೆಯಲ್ಲಿ ಯಾರು ದಾವಣಗೆರೆ ಮತ್ತು ಬಾಗಲಕೋಟೆ ಇವು ಈ ಚುನಾವಣೆಯಲ್ಲಿ ನಾವು ತಕ್ಕ ಪಾಠ ಕಲಿಸ್ತೀವಿ ಅಂತ ಈ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಮತ್ತು ನಮಗೆ ನಮ್ಮ ಉದ್ದೇಶ ಮಾದಿಗ ದಂಡೋರ ಸಂಘಟನೆ ಉದ್ದೇಶ ಮತ್ತು ನನ್ನ ಮಾದಿಗ ಸಮುದಾಯದ ಗುರಿ ಏನಂದರೆ ನಮಗೆ ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿ ಕೇಳ್ತಾ ಇದ್ದೀವಿ. ಆ ಸಂಪೂರ್ಣ ನಮಗೆ ಜಾರಿ ಆಗಬೇಕು. ಇದಕ್ಕೆ ಮತ್ತೆ ತಾರತಮ್ಯ ಏನಾರ ಆದಂದರೆ ಮಾದಿಗರ ಮುಂದಿನ ತಾಳ್ಮೆ ಅದು ಭಾಳ ಹೇಳಂಗಿಲ್ಲ. ಅದು ಮುಂದಿನ ದಿನದಲ್ಲಿ ಏನಾಗ್ತೈತೆ ಅಂದರೆ ಈ ಸರ್ಕಾರನ ಧೂಳಿಪಟ ಮಾಡ್ತೈತಿ ಮಾದಿಗ ದಂಡೋರು ಮತ್ತು ಮಾದಿಗ ಸಮುದಾಯದವರು ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತು ಈ ಸರ್ಕಾರಕ್ಕೆ ಒತ್ತೊಂದು ಬೇರೆ ನಮ್ಮ ಮಾದಿಗ ದಂಡೋರ ಸಂಘಟನೆಯಿಂದ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಯಾಕಂತ ಕೇಳಿ ಇವತ್ತು ನಾವು ಅನುಭವಿಸ್ಬಿಟ್ಟಿವಿ. ಹಲವಾರು ಇವತ್ತು ಮೀಸಲಾತಿ ಅಂತ ಕಳ್ಕೊಂಡು ಹಲವಾರು ನಮ್ಮ ಹೋರಾಟಗಾರರು ಜೀವ ಕಳ್ಕೊಂಡಿದಾರ. ಇವತ್ತು ತ್ಯಾಗಿಗಳು ಇವತ್ತು ಹಲವಾರು ಹೋರಾಟಗಾರರು ಇವತ್ತು ಜೀವ ಕಳ್ಕೊಂಡು ಭಾಳ ಬೀದಿ ಪಾಲಾಗ್ಯಾವ. ಈ ನಾವು ಸಂಪೂರ್ಣ ನಾವು ನ್ಯಾಯಬದ್ಧವಾಗಿ ನ್ಯಾಯ ಕೇಳ್ತೀವಿ ಅಂತ ಹೇಳುತ್ತಾ ಮತ್ತು ನಮಗೆ ಈ ಸರ್ಕಾರದೊಳಗ ಯಾರ್ಯಾರು ಈ ಮಂತ್ರಿಗಳು ಇದಕ್ಕೆ ನಾಟಕ ಆಡ್ತಾ ಇದಾರ ತಮಗೆಲ್ಲ ಗೊತ್ತಿದ್ದ ವಿಷಯ. ಈ ಕಾಂಗ್ರೆಸ್ ಸರ್ಕಾರ ಅಂತಲ್ಲ, ಬಟ್ ಈ ಕಾಂಗ್ರೆಸ್ ಸರ್ಕಾರ ಒಳಗ ಕೆಲವು ಮಂತ್ರಿಗಳು ಭಾಳ ಆಟ ಆಡ್ತಿದಾರ. ನಾವು ಯಾವ ಸಮುದಾಯಕ್ಕೆ ಬೇಸರ ಆಗಲಾರ್ದಂಥ ಸಮುದಾಯ ಅಂದರೆ ಅದು ಮಾದಿಗ ಸಮುದಾಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತ ಕೇಳು ಇವತ್ತು ಮಾದಿಗರ ಒಂದು ಮಾತು ಕೊಟ್ಟರೆ ಮಾತು ತಪ್ಪಲಾರ್ದಂಥ ಸಮುದಾಯ ಅಂದರೆ ಅದು ಮಾದಿಗ ದಂಡೋರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮಗೆ ಯಾವ ಸಮುದಾಯದಲ್ಲಿ ನಮಗೆ
ನಮಗೆ ಭಿನ್ನಾಭಿಪ್ರಾಯ ಇಲ್ಲ. ಯಾಕಂತ ಕೇಳೋ ನಮಗೆ ಅಡ್ಡಗಾರ ಯಾರಂದ್ರೆ ತಮಗೆಲ್ಲ ಗೊತ್ತಿದ್ದ ಮಾತೈತಿ. ಇದನ್ನ ನಾವು ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿ ಕೊಡಂತ ಕೇಳ್ತಾ ಇದೀವಿ. ಮತ್ತೆ ಹಿಂಗೆ ನೆಪಗಳು ಹೇಳಿದ್ರೆ ಸರ್ಕಾರ ಮುಂದಿನ ದಿನಗಳಲ್ಲಿ ಏನಾಗ್ತೈತಿ ಅದನ್ನು ಈ ಮಾದಿಗರ ತಾಳ್ಮೆ ಪರಿಚಯ ಮಾಡಿದಂದ್ರೆ ಅದು ಕಾಂಗ್ರೆಸ್ ಸರ್ಕಾರನ ಕೆಡ್ತೀವಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಿದ್ದೀನಿ. ಜೈ ಮಾದಿಗ, ಜೈ ಜೈ ಮಂದಕೃಷ್ಣ ಮಾದಿಗ ಅಣ್ಣ. ಜೈ ಮಾದಿಗ, ಜೈ ಜೈ ಮಾದಿಗ. ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಕೊಪ್ಪಳ ಜಿಲ್ಲಾ ವತಿಯಿಂದ ನಮ್ಮ ರಾಷ್ಟ್ರ ನಾಯಕರಾದ ಶ್ರೀ ಪದ್ಮಶ್ರೀ ಮಂದಕೃಷ್ಣ ಅಣ್ಣನವರ ಆದೇಶದಂತೆ ಮತ್ತು ನಮ್ಮ ಕರ್ನಾಟಕ ರಾಜ್ಯದ ರಾಜ್ಯಾಧ್ಯಕ್ಷರಾದ ಬಿ ನರಸಪ್ಪ ದಂಡೋರ ಇವರ ಆದೇಶದಂತೆ ಮತ್ತು ಎಲ್ಲ ನನ್ನ ದಲಿತ ಪರ ಸಂಘಟನೆಯ ರಾಷ್ಟ್ರ ನಾಯಕರು ಮತ್ತು ರಾಜ್ಯ ನಾಯಕರು ಎಲ್ಲರ ಆದೇಶದಂತೆ ನಾವು ಮಾರ್ಚ್ 27ರಂದು ಫ್ರೀಡಂ ಪಾರ್ಕ್ನಲ್ಲಿ ಮಾದಿಗರ ಮಹಾಯುದ್ಧ ಎಂಬ ಹೋರಾಟಕ್ಕೆ ಹೋಗ್ತಾ ಇದ್ದೀವಿ. ಕಾರಣ ನಮಗೆ ಸಂಪೂರ್ಣ ಒಳ ಮೀಸಲಾತಿಗಾಗಿ ನಾವು ಹೋರಾಟ ಮಾಡ್ತಿದ್ದೀವಿ. ಮಾದಿಗರ ಮಹಾಯುದ್ಧ. ಯಾಕಂದರೆ ಸುಮಾರು 30 ವರ್ಷಗಳ ಕಾಲ ನಮ್ಮ ಮಾದಿಗರು ಹೋರಾಟ ಮಾಡಿದರೂ ಸಹ ಈ ಸರ್ಕಾರ ಕಣ್ಮುಚ್ಚಿಕೊಂಡು ಕುಂತೈತಿ. ಮತ್ತು ಈ ಒಳ ಮೀಸಲಾತಿ ಹೋರಾಟಕ್ಕೆ ಸುಮಾರು ಮಾದಿಗರು ಪ್ರಾಣವನ್ನು ಅರ್ಪಿಸಿದ್ದಾರೆ. ಆದರೂ ಸಹ ಈ ಸರ್ಕಾರಕ್ಕೆ ಅರಿವಿಲ್ಲ. ಈಗ ನಮ್ಮ ಮಾದಿಗರ ಶಕ್ತಿ ಏನೆಂದು ತೋರಿಸುವುದಕ್ಕಾಗಿ ನಾವು ಮಾರ್ಚ್ 27ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಾವು ಮಾದಿಗರ ಮಹಾಯುದ್ಧ ಎಂಬ ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನನ್ನ ಮಾದಿಗ ಸಮಾಜದ ಕರ್ನಾಟಕದ ಪ್ರತಿಯೊಂದು ಮನೆಯಲ್ಲಿ ಪ್ರತಿಯೊಬ್ಬ ಮಾದಿಗ ಬಂದರೆ ಸಾಕು ಈ ಸರ್ಕಾರಕ್ಕೆ ನಮ್ಮ ಪ್ರದರ್ಶನ ಏನೆಂದು ತಿಳಿಸಿಕೊಡಲು ಹಾಗೂ ಎಲ್ಲ ನನ್ನ ಕರ್ನಾಟಕದ ಮಾದಿಗರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತೇನೆ. ಈಗ ಜೈ ಜೈ ಮಾದಿಗ ಒಳ ಮೀಸಲಾತಿ ಹೋರಾಟಗಾರರು ಜಿಲ್ಲಾ ಕೊಪ್ಪಳ ವಸತಿ ಕಡೆಯಿಂದ ಸಿದ್ದಾಪುರ ಗಂಗಣ್ಣನವರು ಜಿಲ್ಲಾ ಅಧ್ಯಕ್ಷರಾದ ನೇತೃತ್ವದಲ್ಲಿ ನಡೆಯುವಂಥ ಹಾಗೂ ನನ್ನ ಕಾಟಗಿ ತಾಲೂಕಿನ ಉಪಾಧ್ಯಕ್ಷರಾದ ಒಳ ಮೀಸಲಾತಿ ತಕ್ಷಣ ನೀಡಬೇಕೆಂದು ನಾವು ದಿನಾಂಕ 27/3/2026ರಂದು ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮವಿದೆ. ಹಾಗೂ ನನ್ನ ಸಮಾಜದ ಮಾದಿಗ ಸಮಾಜದವರು ಎಲ್ಲರೂ ಒಗ್ಗೂಡಿ ಹೊರಟು ಒಂದು ಯುದ್ಧವನ್ನು ನಾವು ಮಾತನಾಡಬೇಕು. ಆದ ಕಾರಣ ನಾವು ಒಳ ಮೀಸಲಾತಿ ಹೋರಾಟಗಾರರು ಆದ ಕಾರಣ ಎಲ್ಲರೂ ಬೆಂಗಳೂರಿಗೆ ಆಗಮಿಸಬೇಕೆಂದು ನಾನು ವಿನಂತಿಸಿಕೊಳ್ಳುತ್ತೇನೆ.